ಪರಬಲವದೋದ ಮಾರಮಣ ಯುದ್ಧವೇ ನಿರ್ಣಯ ಆಯ್ತವರು. ಏನು ಮಾಡೋಣ? ಉಭಯ ಸೇನೆಗಳು ಸಿದ್ಧಗೊಂಡ ಈ ಕಾಲದಲ್ಲಿ ಯುದ್ಧ ಪ್ರಾರಂಭಕ್ಕೆ ಈಗಲೂ ಇನ್ನೊಂದು ಕ್ಷಣವೋ ಅಂತ ಕ್ಷಣಗಳನ್ನೇ ನಡೆಯುತ್ತಿದ್ದ ಕಾಲದಲ್ಲಿ ನನ್ನ ಸಾರಥಿಯಾದ ನೀನು ರಥವನ್ನ ನೇರ ತಂದು ಉಭಯ ತಿಟ್ಟಿನ ಮಧ್ಯದಲ್ಲಿ ನಿಲ್ಲಿಸಿದ್ದೀ. ನನಗೇನು ಅರ್ಥ ಆಗ್ತಿಲ್ವಲ್ಲ. ನೋಡು, ಕರಿ ತುರಗ ರಥ ಪದಾತಿಗಳೆಂಬಂತಹ 4 ಅಂಗಗಳನ್ನು ಒಳಗೊಂಡಂತಹ 11 ಅಕ್ಷೋಹಿಣಿ ಸೈನ್ಯ ಎದುರಿನಲ್ಲಿ. ಹೌದು. ಹಾಗೆಯೇ 7 ಅಕ್ಷೋಹಿಣಿ ಸೈನ್ಯ ನಮ್ಮ ಹಿಂದಿನಲ್ಲಿ. ನಮ್ಮದು ಉಭಯ ಸೇನೆಗಳು ಸಹ ಯುದ್ಧೋನ್ಮತ್ತರಾಗಿ ನಿಂತಿದ್ದಾರೆ. ಎದುರಿನಲ್ಲಿರುವಂತಹ ನಮ್ಮ ವೈರಿ ಪಡೆಯಲ್ಲಿರುವ ಅರ್ಧರಥಿ, ರಥಿ, ಮಹಾರಥಿಗಳನ್ನ ಪರಿಚಯಿಸುತ್ತೇನೆ ನೋಡು. ನರನೇ ನಿನ್ನಂತಹ ಮೈ ಬಣ್ಣ ಯಾರಿಗೂ ಇಲ್ಲವಾದ್ದರಿಂದ ನೀನು ಅರ್ಜುನ. ಹಾಗಾಗಿ ನಮ್ಮ ಎದುರಿನಲ್ಲಿರುವಂತಹ ವೈರಿ ಪಡೆ
ಯುದ್ಧ ಸನ್ನದ್ಧವಾಗಿ ನಿಂತಿದೆ. ಹೌದು. ಅಲ್ಲಿರುವಂತಹ ಅತಿರಥ ಮಹಾರಥಿಗಳು ಹಾ. ಯುದ್ಧೋತ್ಸಾಹದಿಂದ ನಿಂತಿದ್ದಾರೆ. ಹ್ಮ್. ಹಾಗಾಗಿ ಹಾ. ಅದು ಅದು ಅಲ್ಲಿ ನೋಡು, ಜನ್ಮ ಕೊಟ್ಟ ತಂದೆಗಿಂತಲೂ ಹೆಚ್ಚಾಗಿ ಹಾ. ಪ್ರೀತಿ, ಪ್ರೇಮ, ಮಮತೆ, ವಾತ್ಸಲ್ಯದಿಂದ ಸಲಹಿ ಸಾಕಬೇಕಾದಂತಹ ನಿನ್ನ ಅಜ್ಜ ಭೀಷ್ಮ ಹ್ಮ್. ಇನ್ನು ಬಲಿ ಏರಿದವನಂತೆ ಹಾ. ಒಬ್ಬ ಅಧರ್ಮಿಯನ್ನು ಹಾ. ಅಥವಾ ದುರುಳರನ್ನು ಹಾ. ಒಬ್ಬ ಧರ್ಮಾತ್ಮನಾದವನು ಹಾ. ವಧಿಸುವ ಹಾಗೆ ಹಾ. ಕುರುಸೇನೆಯ ನೇತೃತ್ವವನ್ನ ವಹಿಸಿ ಹಾ. ನಿಮ್ಮಂತ ಮೊಮ್ಮಕ್ಕಳನ್ನ ತರೆಯುವುದಕ್ಕೆ ಮುಂದಾಗಿದ್ದಾನಲ್ಲ. ಹಾ. ಫಲ ಫಲ ಫಲ. ತನ್ನ ವರ್ಚಸ್ಸಿನಿಂದಲೇ ಭೀಷಣನಾದಂತಹ ಈ ಭೀಷ್ಮನಿಗೆ ಹಾ. ತನ್ನ ಶೌರ್ಯ ಸಾಹಸವನ್ನ ತೋರಿಸುವುದಕ್ಕೆ ಹಾ. ತನ್ನ ಮೊಮ್ಮಕ್ಕಳೇ ಬೇಕಾಯಿತು ಈತನಿಗೆ. ಹೌದು. ಮರ ಮುಪ್ಪಾದನು ಹುಳಿ ಮುಪ್ಪಾಗದು ಎನ್ನುವ ಹಾಗೆ ಹ್ಮ್. ಕಲಿ ಏರಿದವನಂತೆ ಹಾ. ನಿಮ್ಮ ಮೇಲೆ ಯುದ್ಧಕ್ಕೆ ಸನ್ನದ್ಧನಾಗಿ ನಿಂತಿದ್ದಾನೆ. ಹೌದು. ಅಷ್ಟೂ ಸಾಲದು ಎನ್ನುವ ಹಾಗೆ ಅವರು ಒಬ್ಬರೇ ಅಲ್ವಲ್ಲ ಅಲ್ಲಿದ್ದು. ಹಾ ಅದೇ ಅತ್ತ ಕಡೆಯಲ್ಲೂ ನೋಡು, ಹಾ. ಶಸ್ತ್ರ ಶಾಸ್ತ್ರಗಳನ್ನ ಕಲಿಸಿ ನಿಮ್ಮನ್ನ ಧರ್ಮಾತ್ಮರನ್ನಾಗಿರಿಸಲು ಮುನ್ನುಡಿ ಬರೆದಿರುವಂತಹ ಕೃಪಾಚಾರ್ಯರನ್ನ ನೋಡು. ಹ್ಮ್. ನಿಮ್ಮನ್ನ ಧರ್ಮ ವೀರುಗಳನ್ನಾಗಿ ಜಗತ್ತಿಗೆ ತೋರಿಸಿದಂತಹ ಕೃಪನು ಇನ್ನು ಧರ್ಮವೇ ತಪ್ಪು ಎನ್ನುವ ಹಾಗೆ ಧರ್ಮಾತ್ಮರಾದಂತಹ ನಿಮ್ಮನ್ನ ತೊರೆಯುವುದಕ್ಕಾಗಿ ತಮ್ಮ ತೀಕ್ಷ್ಣವಾದಂತಹ ಶರಗಳಿಂದ ಸನ್ನದ್ಧರಾಗಿದ್ದಾರೆ. ಪಾರ್ಥಯೇವ ಧನುರ್ಧರಃ, ತಮ್ಮಲ್ಲಿರುವಂತಹ ಸಕಲ ವಿದ್ಯೆಗಳನ್ನ ಧಾರೆ ಎರೆದು ನಿನ್ನನ್ನ ಸಕಲ ವಿದ್ಯಾ ಪಾರಂಗತರನ್ನಾಗಿ ಮಾಡಿದಂತಹ ಗುರು ದ್ರೋಣಾಚಾರ್ಯರನ್ನ ಆ ಕಡೆಯಲ್ಲಿ ನೋಡು. ತಾನ ಬ್ರಾಹ್ಮಣ ಎನ್ನುವುದನ್ನು ಕೂಡ ಮರೆತು ನಿನ್ನೊಂದಿಗೆ ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ. ಅಷ್ಟೇ ಅಲ್ಲ, ಈ ವೈರಿ ಪಡೆಯಲ್ಲಿ ಇರುವಂತಹ ನಿಮಗೆ ಸಂಬಂಧಿಸಿರುವಂತಹ ಮಾವಂದಿರೋ, ಭಾವಂದಿರೋ, ಸಹೋದರರು, ಪುತ್ರರು, ಪೌತ್ರರು, ಸಹಾಧ್ಯಾಯಿಗಳು, ಮಿತ್ರರು, ಇವರೆಲ್ಲರೂ ಕೂಡ ಯುದ್ಧೋತ್ಸಾಹದಿಂದ ನಿಮ್ಮನ್ನ ತಡೆಯುವುದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಹಾಗಾಗಿ ಓ ಕಿರೀಟಿಯೇ, ವೈರಿ ಪಡೆಯ ಅಹಂಕಾರದ ಕಿರೀಟವನ್ನ ನೀನು ಬೀಳಿಸಬೇಕಾಗಿದೆ. ನಿಮ್ಮೊಂದಿಗೆ ಅವರವರು ಹೊಂದಿರುವಂತಹ ಸಂಬಂಧಕ್ಕೆ ಅನುಗುಣವಾಗಿ ಅವರಿಗೆ ಒಪ್ಪಿತವಾಗುವಂತಹ ನೀನು ಕಲಿತಿರುವಂತಹ ಎಲ್ಲ ಶಾಸ್ತ್ರ ವಿದ್ಯೆಗಳನ್ನ ಪ್ರಯೋಗಿಸು. ನಿಜ. ಹರಿಯ ಮಹಾಯದ ನುಡಿಗೆ ಬೆರಗ ಹರಿಯ ಮಾಯದ ನುಡಿಗೆ ಬೆರಗಾಗಿ ಬಂಧುಗಳಗಿರಿದು ಬಾಳುವುದಕ್ಕಿಂತ ಬಂಧುಗಳ ಇರಿದು ಬಾಳುವುದಕ್ಕಿಂತ ಕಾತಾರವೇ ಬಂಧುಗಳ ಇರಿದು ಕಾಯುವುದಕ್ಕಿಂತ ಕಾಂತಾರವೆಲೆಸು ಧರಣಿ ಸುಡಲಿ ಧರಣಿ ಸುಡಲಿ ಸುಡಲೆಂದೆನೋ ಹರಿಯ ಮಾಯದ ನುಡಿಗೆ ಬೆರಗಾಗಿ ಕೃಷ್ಣ, ಧನಂಜಯ, ನಿನ್ನ ಮಾತಿನ ಪ್ರಾರಂಭ ಹಾ ಬಹಳ ಸಂತೋಷವನ್ನ ಕೊಟ್ಟಿತ್ತು. ಹಾ ಆದರೆ
ಅದೇ ಮಾತಿನ ಉತ್ತರಾರ್ಥ. ಹಾ ಇದು ಬೇಕು ಅಂತ ಕೇಳುವ ಹಾಗೆ ಮಾಡಿತ್ತು. ಯಾಕೆ? ನರನೆ ನೋಡರಿಗಳನ್ನು ಹಾ ಅಂತ ಪ್ರಾರಂಭಿಸಿದವನಲ್ವೇ ಕೃಷ್ಣ ನೀನು? ಹೌದು. ಹಾ, ನನ್ನ ಕೃಷ್ಣ ನನ್ನ ವೈರಿಗಳೆಲ್ಲ ತೋರಿಸ್ತಾ ಇದ್ದಾನೆ ಅಂತ ನಾನು ಲೆಕ್ಕ ಹಾಕುವುದಕ್ಕೆ ಪ್ರಾರಂಭ ಮಾಡಿದ್ದೆ. ಆಹಾ ಆ ಲೆಕ್ಕ ಪ್ರಾರಂಭ ಮಾಡಿದ ಮರುಗಳಿಗೆಯಲ್ಲಿ ನೀನು ಪ್ರಾರಂಭಿಸಿದೆ. ಹಾ ನಿಮ್ಮ ಸಲಹಿರುವ ಮುತ್ತಯ್ಯನನ್ನು ಹ್ಮ್ ಗರಡಿಯಲ್ಲಿ ಸಾಧಕವನ್ನು ಕರೆಸಿದ್ದ ಗುರು ಕೃಪಾಚಾರ್ಯರನ್ನು ನಿಜ. ಪಾರ್ಥ ಏವ ಧನುರ್ಧರ ಎಂದು ಪ್ರತಿಷ್ಠಾಪಿಸಿದ ಗುರುಗಳಾದ ದ್ರೋಣಾಚಾರ್ಯರನ್ನು ಹ್ಮ್ ಕೃಷ್ಣ ಕೃಷ್ಣ ಈಗ ಇಲ್ಲಿ ಸನ್ನದ್ಧವಾಗಿರುವುದು ಯಾಕಾಗಿ? ಯುದ್ಧಕ್ಕ ಯಾಕೆ ಯುದ್ಧ? ಭೂಮಿಗಾಗಿ. ಕೃಷ್ಣ ಯಾಕೋ ಹ್ಮ್ ಯಾಕೋ ನನಗೆ ಇವರೊಬ್ಬರು ವೈರಿಗಳು ಅಂತಲೇ ಅನಿಸುವುದಿಲ್ಲ. ಹಾ ನಿಜವಾಗಿ ಹೇಳ್ತೇನೆ ಕೃಷ್ಣ, ಹ್ಮ್ ನರನೆ ನೋಡರಿಗಳನ್ನು ಎನ್ನುತ್ತಿರುವಾಗ ಕಣ್ಣನ್ನು ಕತ್ತರಿಸಿ ಬಿಟ್ಟ ಕಣ್ಣಿನಿಂದ ಸ್ಪಷ್ಟವಾಗಿ ನೋಡುವುದಕ್ಕೆ ತೊಡಗಿದವನು. ಆಹಾ ಆಮೇಲೆ ಹೇಳಿದ್ದೇವೆ ಹ್ಮ್ ಯಾವ ಯಾವ ಸಂಬಂಧ ಎಷ್ಟೆಷ್ಟು ಗಾಢ ಎನ್ನುವುದನ್ನು ಅಳೆದು ತಿಳಿದು ಅವರನ್ನ ಅದೇ ರೀತಿಯಾಗಿ ನೀನು ನಿನ್ನ ಶಸ್ತ್ರಗಳಿಂದ ಅವರನ್ನ ನಿರ್ನಾಮ ಮಾಡುವಂತ. ನಿಜ. ಕೃಷ್ಣ, ಈ ಧರಣಿಯೂ ಬೇಡ, ಹಾ ನನ್ನವರಾದ ಇವರನ್ನು ಕೊಲ್ಲುವ ಉದ್ಯೋಗವೂ ನನಗೆ ಬೇಡ. ಅರ್ಜುನ ಹೇಗೂ ಅಭ್ಯಾಸ ಇದ್ದದ್ದಿದೆ ಕಾಂತಾರದಲ್ಲಿ ಬದುಕಿ, ಕಾಂತಾರವೇ ಲೇಸು. ಕೃಷ್ಣ, ಈ ಯುದ್ಧ ಬೇಡ. ಗುಣ ಏನು ಬರಲು ಗೋಳ ಸಮರದಲ್ಲಿ ಇದೇನೋ ಫಲಗುಣ ಏನೋ ಫಲಗುಣ ಏನು ಬರಲು ಗೋಳ ಸಮರದಲ್ಲಿ ಅಧ್ಯಯನ ಮಾಡಿ ಈ ಮೂರು ಲೋಕಗಳಲ್ಲಿ ವಿಜಯಿ ಎನಿಸಿಕೊಂಡವನು ನೀನು. ನಿವಾತ ಕವಚರನ್ನ ಗೆಲಿದವನು, ಪರಶಿವನನ್ನ ಸಾಕ್ಷಾತ್ಕರಿಸಿಕೊಂಡು ಆತನನ್ನ ಮೆಚ್ಚಿಸಿ ಪಾಶುಪಥವನ್ನ ಪಡೆದವನು ನೀನು. ನಿನ್ನಂತಹ ಯೋಧನೊಬ್ಬ
ರಣರಂಗದಲ್ಲಿ ಹಿಂಜರಿದರೆ ವೈರಿಯ ಪಡೆಗಳೆಲ್ಲವೂ ನಗುವುದಿಲ್ಲವೇ ಅರ್ಜುನ? ಹಾಗಾಗಿ ಧನಸ್ಸನ್ನ ಎತ್ತು ಯುದ್ಧಕ್ಕೆ ಸಿದ್ಧನಾಗು. ಆದೆಡಲೆ ಮುರವೈರಿ ಬಾಂಧವರಿಗಿದಿರಾಗಿ ಆದೆಡಲೆ ಮುರವೈರಿ ಬಾಂಧವರಿಗಿದಿರಾಗಿ ಕಾದಿಗಿಲಿದನು ಪಾತವೆಂದು ಕಾದಿಗಿಲಿದನು ಪಾತವೆಂದು ಮೇದಿನಿಯೊಳೆಲ್ಲ ಕೇಳದೆ ಎನಗೆ ಬರಿದೆ ಮೇದಿನಿಯೊಳೆಲ್ಲ ಬೇಡದ ಎನಗೆ ಬರಿದೆ ನೀ ಬೋಧೆಯನ್ನು ಕೇಳ ಎನಗೆಂದು ಸ್ವಾಮಿ, ಧನಂಜಯ, ನನ್ನೆಲ್ಲ ಪ್ರೇರೇಪಿಸ್ತೀನಿ ನೀನು. ನಿನ್ನಂತಹ ಕ್ಷತ್ರಿಯರು ಹೀಗೆ ಮಾಡಿದರೆ ಲೋಕನಾಗುವುದಿಲ್ಲವೇ? ಅಲ್ಲವೇ ಅವಮಾನ ಆಗುವುದಿಲ್ಲವೇ? ಅಲ್ಲವೇ ಬದುಕಿನಲ್ಲಿ ತಪಸ್ಸನ್ನಗೈದು ಸಾಧನೆಗಳನ್ನ ಮಾಡಿ ಪಡೆದಂತಹ ಅಸ್ತ್ರಶಸ್ತ್ರಗಳಿಗೆ ಬೆಲೆ ಏನು? ಹೌದು. ಕೃಷ್ಣ, ನಾನು ಸಾಧನೆಯನ್ನ ಮಾಡಿರಬಹುದು, ಶಿವನನ್ನು ಮೆಚ್ಚಿಸಿ ಪಾಶುಪಥವನ್ನು ಪಡೆದಿರಬಹುದು, ಎಷ್ಟೋ ಇದೆ, ಇಲ್ಲ ಅಂತ. ಆದರೆ ಹಾ, ಅದೆಲ್ಲವನ್ನ ಪಡೆಯುವುದರ ಹಿಂದೆ ಇದ್ದ ನನ್ನ ಉದ್ದೇಶ ಹಾ, ಬಾಂಧವರನ್ನ ತೊರೆಯುವುದಕ್ಕೆ ಅಂತ ಅಲ್ಲ ಕೃಷ್ಣ. ಹಾಗಿದ್ರೆ ಇವರೆಲ್ಲ ನನ್ನ ಬಂಧುಗಳು. ಒಬ್ಬರು ಅಜ್ಜಯ್ಯ, ಮತ್ತೊಬ್ಬರು ಗುರುಗಳು, ಇನ್ನೊಬ್ಬರು ಭಾವ, ಮತ್ತೊಬ್ಬರು ದೊಡ್ಡಪ್ಪ, ಹೀಗೆ ಸಹೋದರ, ಇನ್ನೆಷ್ಟೋ ಜನ ಮೊಮ್ಮಕ್ಕಳು. ನಿಜ. ಇವರನ್ನೆಲ್ಲ ಕೊಲ್ಲುವುದಕ್ಕೆ ಅಂತ ಇಷ್ಟೆಲ್ಲ ಸಾಧನೆ ಮಾಡಿದ್ದೆ ಕೃಷ್ಣ. ಹಾಗಾಗಿ ಈ ವೈರಿ ಪಡೆ ಅಂತ ತೋರಿಸುವ ನೀನು ಹಾ, ಮುಕ್ತಾಯ ಮಾಡಿದ್ದು ನಿಮ್ಮ ಸಂಬಂಧಿಕರು ಅಂತ. ಹೌದು. ನನಗೆ ಪೂರ್ವಾರ್ಧ ಮರೆತು ಹೋಗಿದೆ, ಉತ್ತರಾರ್ಧ ಮಾತ್ರ ತಲೆಯಲ್ಲಿ ತುಂಬಿಕೊಂಡಿದೆ. ಇವರೆಲ್ಲ ನಮ್ಮವರು, ಬಂಧುಗಳು, ಉತ್ತರಾರ್ಧ ಮಾತ್ರ. ಒಂದು ವೇಳೆ ಹಾ. ಇವರನ್ನೆಲ್ಲ ನಾನು ನೀನು ಹೇಳಿದ ಹಾಗೆ ಒಂದೇ ಅಂತ ಆದ್ರೆ ಹಾ. ಪ್ರಪಂಚ ಏನಾಗಲಿಕ್ಕಿಲ್ಲ. ನಾಳೆ ಹ್ಮ್. ಈ ಪಾಂಡವರು ಅಲ್ಲ, ಈ ಪಾರ್ಥನ ಬದುಕಿನಲ್ಲಿ ಸಾಧನೆ ಮಾಡಿದ್ದನ್ನು ಏನು ಮಾಡಿದ, ತನ್ನವರ ತಲೆ ಕಡಿಯುವುದಕ್ಕೆ ಬಳಸಿದ ಅಂತ ಪ್ರಪಂಚ ಆಡುವುದಿಲ್ಲ ಕೃಷ್ಣ. ನರನೇ, ನರನೆ ಮರುಳಾದೆ ನರನೆ ಮರುಳಾದೆ ನರನೆ ಮರುಳಾದೆ ನರನೆ ಮರುಳಾದೆ ನರನೆ ಮರುಳಾದೆ ಲೋಕ ಹುಟ್ಟಿರುವುದೆಂದಿಂದಲೆಲ್ಲ ಲೋಕ ಹುಟ್ಟಿರುವುದೆಂದಿಂದಲೆಲ್ಲ ನಿರತ ರಕ್ಷಿಸುವೆ ನಾನು ನಿರತ ರಕ್ಷಿಸುವೆ ನಾನು ನಿರತ ರಕ್ಷಿಸುವೆ ನಾನು ಕೇಳಂತೆ ಗಿರದೆಲ್ಲವನು ಕೊಲುವೆನು ಕೇಳಂತೆ ಗಿರದೆಲ್ಲವನು ಕೊಲುವೆನು ಕೇಳಂತೆ ಗಿರದೆಲ್ಲವನು ಕೊಲುವೆನು ನಿರತ ರಕ್ಷಿಸುವೆ ನಾನು ಕೇಳಂತೆ ಗಿರದೆಲ್ಲವನು ಅರ್ಜುನ, ಕೃಷ್ಣ, ಧರ್ಮ ರಕ್ಷಣೆಗಾಗಿ ಆ, ಸಂಬಂಧವನ್ನ ಮೀರುವುದು ಕೂಡ ಧರ್ಮವೇ. ಈ ಜನ್ಮಜಾತ ಶರೀರ ಕೇವಲ ನಿಮಿತ್ತ ಮಾತ್ರ. ಜೀರ್ಣವಾದಂತಹ ವಸ್ತ್ರವನ್ನ ಬದಿಗೆಸೆದು ನೂತನ ವಸ್ತ್ರವನ್ನ ಧರಿಸುವ ಹಾಗೆ ಈ ಆತ್ಮವು ಕೂಡ ಮಲಿನ ಶರೀರವನ್ನ ಬಿಟ್ಟು ಹೋಗುತ್ತದೆ. ಒಬ್ಬ ಪಥಿಕನೊಬ್ಬ ಗಮ್ಯವನ್ನು ತಲುಪಬೇಕಾದಂತಹ ಪಥಿಕನೊಬ್ಬ ಮಾರ್ಗದ ಆಯಾಸದ ನಿವಾರಣೆಗಾಗಿ ನೆರಳನ್ನ ಆಶ್ರಯಿಸುತ್ತಾನೆ. ಅದು ಆತನಿಗೆ ಅತ್ಯಂತ ಸುಖದಾಯಕವೂ ಹೌದು. ಆದರೆ ಆ ನೆರಳನ್ನೇ ನೆಚ್ಚಿಕೊಂಡ
ಅಂದರೆ ಹಾ, ಆತ ಗಮ್ಯವನ್ನು ತಲುಪಲಿಕ್ಕಾದೀತೆ. ಆಗುವುದಿಲ್ಲ. ಇನ್ನು ಸರಳವಾಗಿ ಹೇಳಬೇಕು ಅಂತಾದರೆ ಈ ಚರಾಚರ ಪ್ರಪಂಚವೆಲ್ಲ ಹಾ, ನನ್ನಿಂದಲೇ ನಿರ್ಮಿತವಾಗಿ, ನನ್ನಿಂದಲೇ ವರ್ತಿಸಿ, ನನ್ನಿಂದಲೇ ಲಯ ಕಾಣುತ್ತದೆ. ಹಾಗಾಗಿ ಈ ಧರ್ಮಯುದ್ಧವೆಂಬಂತಹ ಯಜ್ಞದಲ್ಲಿ ನೀನು ಹವಿಸ್ಸಾಗಿ ಅರ್ಪಿಸುವಂತಹ ಋತ್ವಿಜನಾದ ಆಗಿ ಮಾತ್ರ ಇರಬೇಕು. ನಿಮಿತ್ತ ಮಾತ್ರಂ ಭವ, ಮಾತಾ ನಿಮಿತ್ತ ಮಾತ್ರಂ ಭವ. ಹಾಗಾಗಿ ಈ ಸಂಬಂಧಗಳೆಲ್ಲವನ್ನ ಮೀರಿ ಜ್ಞಾನಿಯಾಗು ಪಾರ್ಥ, ಜ್ಞಾನಿಯಾಗು. ಹೇದಯಾಂಬುದಿ ನಿನ್ನ ಸೇವಕನಾದೊಡೆ ಹೇದಯಾಂಬುನಿದಿ ನಿನ್ನ ಸೇವಕನಾದೊಡೆನಗೆ ಒಲಿದೀಗ ನಿಜವನು ಸಾದರದಿ ತೋರಿಸು. ನಿನ್ನ ನಿಜವನು ಸಾದರದಿ ತೋರಿಸಿಯ ರಕ್ಷಿಸು, 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 ರಕ್ಷಿಸು ಕರುಣದೊಳಗಿಂದ. ನಿಜವನು ಸಾದರದಿ ತೋರಿಸಿಯೇ ರಕ್ಷಿಸು. ಹರಿಯೇ ಹರಿಯೇ ಕೃಷ್ಣ, ಅರ್ಜುನ, ನಾನೇ ಎಲ್ಲವೂ ಅಂತ ನೀನು ಹೇಳ್ತಿ. ಹಾ, ನೀನು ಹೇಳುವಾಗ ನನ್ನ ಮನಸ್ಸು ಹ್ಮ್, ಹೌದು 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 ಅಂತ ಹೇಳ್ತೇನೆ. ಹಾ, ಯಾವಾಗ ನೀನು ನಿಲ್ಲಿಸಿದೆಯೋ ಹಾ, ಆಗ ನನ್ನ ಮನಸ್ಸು ಮತ್ತೆ ಕಪ್ಪಾಗಿ ಬಿಡ್ತದೆ, ಓಹೋ, ಬೆಳಕಿಲ್ಲದ ಕೋಣೆಯಂತೆ. ಹಾ, ಹಾಗಾಗಿ ಕೃಷ್ಣ, ನೀನಾಡಿದ ಮಾತುಗಳನ್ನೆಲ್ಲ ಕೇಳಿದ್ದೇನೆ. ಹಾ, ಕೇಳಿದ್ದು ಕೇವಲ ಕಿವಿಯವರೆಗೆ ತಲುಪಿತು ಅಂತಲೇ ಅನಿಸ್ತದೆ ನನಗೆ. ಯಾಕೆ ಹ್ಮ್, ಈ ಲೋಕದಲ್ಲಿ ಏನನ್ನೇ ನಾವು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂತ ಆದರೆ ನಿಜ, ತ್ರಿಕರಣ ಪೂರ್ವಕವಾದಂತಹ ಸತ್ಯ ಅದಕ್ಕೆ ಮನನ ಆಗಬೇಕಲ್ಲ, ಹೌದು, ಮನದಟ್ಟ ಆಗಬೇಕಲ್ಲ. ಹೌದು, ನೀನಾಡುವುದೆಲ್ಲವೂ ಹೌದು ಹೌದು ಹಾ ಹಾ ಅಂತ ಅನಿಸ್ತದೆ ನನಗೆ. ಪ್ರಪಂಚದಲ್ಲಿ ಏನೂ ಇಲ್ಲ, ನಾನೇ ಇದ್ದೇನೆ. ಪ್ರಪಂಚ ಎಲ್ಲವೂ ನನ್ನೊಳಗೆ ಉಂಟು. ಹೌದು, ಇದರ ಹುಟ್ಟು ಸಾವು ಮತ್ತು ಗತಿ ಇದೆಲ್ಲವೂ ನನ್ನ ಅಧೀನವಾದದ್ದು. ನನ್ನ ಅಧೀನವಾದ ಕೇವಲ ನಿಮಿತ್ತ ನೀನು ಅಂತ ನನಗೆ ಹೇಳಿದಾಗ ಹಾ, ಹೌದು ಹೌದು ಅಂತ ಅನಿಸ್ತದೆ. ಹ್ಮ್, ಆದರೆ ಹ್ಮ್, ಅರ್ಥೈಸಿಕೊಳ್ಳುವಲ್ಲಿ ವಿಫಲನಾಗುತ್ತಾ ಇದ್ದೇನೆ ಕೃಷ್ಣ. ಹಾಗಾಗಿ ಆ ಸತ್ಯದ ಬೆಳಕನ್ನು ನೀನು ನನಗೆ ಗೋಚರಿಸಿತು ಅಂತ ಆದರೆ, ನಾನು ನೋಡಿದೆ ಅಂತ ಆದರೆ ಅರ್ಜುನ, ಆದಡರ್ಜುನ ನೋಡೆನುತ್ತ ಆದಡರ್ಜುನ ನೋಡೆನುತ್ತ ಕಮಲೋದರನು ಕೈಗೊಂಡ ರಕ್ತದ ಹಾದಿ ಮುರಿದ ವಿಶ್ವಾಸತಿಯ. ಕಂಡು ತಲೆ ಬಾಗಿದನು ಕಂಡು ತಲೆ ಬಾಗಿದನು ತಲೆ ಬಾಗಿದನು ತಲೆ ಬಾಗಿದನು ತಲೆ ಬಾಗಿದನು ಶಿವ ಶಿವ ಪುಂಡರೀಕಾಂಬಕನ ಮಗೆ
ನೀನೆಲ್ಲಿದ್ದೀಯೋ ನನಗೆ ಅರ್ಥ ಆಗುವುದಿಲ್ಲ. ಆದರೆ ನನ್ನ ಇಂದ್ರಿಯಗಳು ಎಲ್ಲೆಲ್ಲಿ ತಲುಪುತ್ತದೋ ಅಲ್ಲೆಲ್ಲ ನಿನ್ನನ್ನು ಕಾಣುತ್ತಾ ಇದ್ದೇನೆ ಪ್ರಭು. ಒಂದೆಡೆಯಲ್ಲಿ ಈ ಪ್ರಪಂಚ ನಿನ್ನಿಂದ ನಿರ್ನಾಮ ಆಗುತ್ತಿರುವುದನ್ನು ನೋಡಿದೆ, ಇನ್ನೊಂದೆಡೆಯಲ್ಲಿ ನಿನ್ನಿಂದಲೇ ಹುಟ್ಟುತ್ತಾ ಇರುವುದನ್ನು ನೋಡಿದೆ, ಮತ್ತೊಂದೆಡೆಯಲ್ಲಿ ನಗುಮುಗದಿಂದ ಆ ಪ್ರಪಂಚವನ್ನು ಪಾಲಿಸುವ ನಿನ್ನ ಅದ್ಭುತವಾದ ಈ ವಿಶ್ವ ವಿರಾಟ ರೂಪವನ್ನು ನೋಡುತ್ತಾ ಇದ್ದೇನೆ ಸ್ವಾಮಿ. ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು. ನಿನ್ನ ಮನದ ದುಗುಡವೆಲ್ಲ ಅಳಿಯಿತಲ್ಲ, ನೋಡು, ಇನ್ನು ತಡ ಮಾಡದೆ ಆಗ ಕೈ ಜಾರಿದ ಗಾಂಡೀವ ಪುನಃ ನನ್ನ ಕೈಯೆಲ್ಲ ಸೇರಿಕೊಂಡಿದ್ದು ಹೇಗೆ ಗೊತ್ತುಂಟ? ಜಾರಿದ್ದು ನನಗೆ ಗೊತ್ತಾಗಲಿಲ್ಲ. ನಿನ್ನನ್ನು ನೋಡಿದ ಮೇಲೆ ಇದನ್ನ ಉದ್ದೇಶದಿಂದ ಕೈಗೆತ್ತಿಕೊಂಡಿದ್ದೇನೆ. ಆಡುವುದು ಒಂದೇ ಮಾತು, ಏನನ್ನು ಯೋಚಿಸುವುದಿಲ್ಲ, ಏನನ್ನು ವಿಚಾರ ಮಾಡುವುದಿಲ್ಲ, ಏನನ್ನು ಕೇಳುವುದಿಲ್ಲ. ಕೇಳುವುದಿದ್ದರೆ ಅದು ಒಂದೇ ಒಂದು, ನೀನು ಏನು ಹೇಳ್ತೀಯೋ ಅದನ್ನು ನಾನು ಮಾಡ್ತೇನೆ. ವಚನಂ ತವ. ಹೌದಲ್ಲ? ಖಂಡಿತ. ಹಾಗಾಗಿ ಪಾಂಚಜನ್ಯದೊಂದಿಗೆ ದೇವರ